ನಮಸ್ಕಾರ. ಮೂರನೇ ಕಣ್ಣು ತನಿಖೆ ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಆಗಸ್ಟ್ 14, 2026 ಕರ್ನಾಟಕದ ತಂಬಾಕು ಗುಟ್ಕಾ ಸುದ್ದಿ. ಕರ್ನಾಟಕ ಸರ್ಕಾರವು ಗುಟ್ಕಾ, ತಂಬಾಕು ಅಥವಾ ನಿಕೋಟಿನ್ ಹೊಂದಿರುವ ಪಾನ್ ಮಸಾಲ ಸೇರಿದಂತೆ ಕೆಲವು ಉತ್ಪನ್ನಗಳ ತಯಾರಿಕೆ, ಸಂಗ್ರಹಣೆ, ಸಾಗಣೆ, ವಿತರಣೆ ಮತ್ತು ಮಾರಾಟಕ್ಕೆ 1 ವರ್ಷದ ನಿಷೇಧ ಹೇರಿದೆ. ಆದೇಶ ಆಗಸ್ಟ್ 10, 2026ರಿಂದ ಜಾರಿಯಾಗಿದೆ. ಆಹಾರ ಸುರಕ್ಷತಾ ಅಧಿಕಾರಿಗಳು ರಾಜ್ಯಾದ್ಯಂತ ತಪಾಸಣೆ ಮತ್ತು ಜಾರಿ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ಇಂದಿನ ಹೊಸ ಬೆಳವಣಿಗೆಯೆಂದರೆ, ವರದಿ ಪ್ರಕಾರ ಈ 1 ವರ್ಷದ ಗುಟ್ಕಾ, ತಂಬಾಕು, ಪಾನ್ ಮಸಾಲ ನಿಷೇಧವನ್ನು ಹಿಂಪಡೆಯುವ ಕುರಿತು ಸುದ್ದಿ ಪ್ರಕಟವಾಗಿದೆ. ಆದರೆ ಇದು ಅಧಿಕೃತ ಸರ್ಕಾರದ ಆದೇಶದಿಂದ ದೃಢಪಟ್ಟಿದೆಯೇ ಎಂಬುದನ್ನು ಇನ್ನಷ್ಟು ಪರಿಶೀಲಿಸುವುದು ಅಗತ್ಯ. ನೀವು ಬಯಸಿದ ಇಂದಿನ ಕರ್ನಾಟಕ ತಂಬಾಕು ಸುದ್ದಿ, ಗುಟ್ಕಾ ಬ್ಯಾನ್ ಹಿಂಪಡೆಯಲಾಗಿದೆಯೇ ಎಂದು ಅಧಿಕೃತ ಆದೇಶದ ಮಟ್ಟಿಗೆ ಪರಿಶೀಲಿಸದೆ ಹೇಳಬಹುದು.